ಕೇಳಿ ಯಾವ ಕೇಳಿ. ಏನು ವೇಷ ಇದು? ನಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಉಲ್ಲಳ್ಳಿ ಹೋಬಳಿ ಆಡ್ಯ ಗ್ರಾಮದ ಹುಡುಗ. ಅಂದರೆ ನಾನು ಅಪ್ಪಟ ಅಪ್ಪು ಸರ್ ಅವರ ಅಭಿಮಾನಿ. ಸತತ ನನ್ನ ಒಂದು ಮರುಜನ್ಮ ಸೃಷ್ಟಿ ಆಯಿತು. ನನಗೆ ಬುದ್ಧಿಗೆ ಬಂದಾಗಿಂತ ನಾನು ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ. ಏನಪ್ಪ ವಿಷಯ ಅಂತಂದರೆ, ಈ ವ್ಯಾಸದಲ್ಲಿ ನಾನು ಕೂದಲು ಹಾಕೊಂಡಿದ್ದೀನಿ, ಗಡ್ಡ ಹಾಕೊಂಡಿದ್ದೀನಿ. ಈ ವ್ಯಾಸಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ನನಗೆ ಒಂದು ದೊಡ್ಡ ಮನೆ ಕುಟುಂಬದಿಂದ ಒಂದು 10 ನಿಮಿಷ ನನಗೆ ಕಾಲಾವಕಾಶ ಮಾಡಿಕೊಟ್ಬಿಟ್ಟು ಸುವರ್ಣ ಸರು, ಅಶ್ವಿನಿ ಮೇಡಮ್ ಅವರು ನನ್ನ ಏನು ಪ್ರಯತ್ನ ಏನಪ್ಪ ಅಂತ ನಮಗೆ 10 ನಿಮಿಷ ಅವಕಾಶ ಕೊಟ್ಬಿಟ್ರೆ ನನಗೆ ಸಾಕು. ಅವಕಾಶಕ್ಕೆ ಏನು ಅಂತಂದರೆ 7 ಕೋಟಿ ಕನ್ನಡಿಗರಿಗೆ ಮತ್ತೆ ಅಪ್ಪು ಸೃಷ್ಟಿ ಅವರು ಮರು ಸೃಷ್ಟಿ ಆಗ್ತಿದ್ದಾರೆ. ಅದನ್ನು ನಾನು ತಲೆ ಕೆಡಿಸ್ಕೊಂಡು ಸತತ 1 ವರ್ಷಗಳಿಂದ ಸೀನ್ ಕ್ರಿಯೇಟ್ ಮಾಡಿದ್ದೀನಿ. ಅದು ಯೂಟ್ಯೂಬ್ ಕೂಡ ಸೀನ್ ಅಲ್ಲ, ಮತ್ತೆ ಮರು ಸೃಷ್ಟಿ. ನಮ್ಮ ಕರ್ನಾಟಕ ಒಂದು ಭೂಮಿಗೆ ಮತ್ತೆ ಅಪ್ಪು ಸರ್ ಮರು ಸೃಷ್ಟಿ ಆಗ್ತಾರೆ. ಆ ಥರ ನಾನು ತಲೆ ಕೆಡಿಸ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಈ ಒಂದು ಸೀನ್ನ ಪ್ರಯತ್ನ ಮಾಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡಿಬಿಟ್ಟು ಅಶ್ವಿನಿ ಮೇಡಮ್ ಅವರು ಸರು, ಶಿವಣ್ಣ ಸರ್ ಅವರು ಥಿಯೇಟ್ರ್ ಮೇಲೆ ಬಿಡಬೇಕು. ಬರೀ 1 ದಿನ ಓಡಲಿ, ನಂಗೆ ಅದೇ ಸಾಕು. 1 ದಿನ 1 ಶೋ ಓಡಲಿ. ಕೇವಲ 25ರಿಂದ 29 ನಿಮಿಷ ಅಷ್ಟೇ ವಿಡಿಯೋ ಇರೋದು. ಫಸ್ಟ್ ಆ ವಿಡಿಯೋ ತೆರೆಗೆ ಬರಬೇಕು. ಅದ್ರ ಪ್ರಯತ್ನ ಏನು, ಅದ್ರ ಪ್ರತಿಫಲ ಏನು ಅಂತ ಅಂದ್ಬಿಟ್ಟು ನಮ್ಗೆ 7 ಕೋಟಿ ಕನ್ನಡಿಗರಿಗೆ ಗೊತ್ತಾಗಬೇಕು. ಅಪ್ಪು ಸರ್ ಅಭಿಮಾನಿಗಳಿಗೆ, ಆಮೇಲೆ ದೊಡ್ಡ ಮನೆ ಕುಟುಂಬಕ್ಕೆ ಹಾಗೂ ಕನ್ನಡ ಚಲನಚಿತ್ರ ಮಂಡಳಿಗೆ ಇದೊಂದು ಕೊಡುಗೆ ನಾನು ಮಾಡ್ತಾ ಇರೋದು. ಅಪ್ಪು ಸರ್ ಸಿನಿ ಜರ್ನಿ ಬಗ್ಗೆ ಹೇಳಿದ್ರೆ ಏನು ಹೇಳಿದ್ದೀರಾ? ಅಪ್ಪು ಸರ್ ಸಿನಿ ಜರ್ನಿ ಅವರು ಅಷ್ಟೇ ಮರು ಸೃಷ್ಟಿ. ಒಂದು ಸೀನ್ ಕ್ರಿಯೇಟಿವ್ ಇದೆ, ಜಸ್ಟ್ ಒಂದು ಸೀನ್ ಕ್ರಿಯೇಟಿವ್. ಆ ಥರ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಯಾರ್ದು ಸೃಷ್ಟಿ ಆಗಿಲ್ಲ, ಆಗೋಕ್ಕೂ ಇಲ್ಲ. ಆ ಥರ ಸೃಷ್ಟಿ ಮಾಡಬೇಕು ಅಂತಂದರೆ ಹೃದಯದಲ್ಲಿ ಗುಂಡಿಗೆ ಇರಬೇಕು, ಅದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು. ನನಗೆ 2 ದೇವರು ಚೆನ್ನಾಗಿ ಕೊಟ್ಟವನೇ. ದಯವಿಟ್ಟು ಅದನ್ನು ತೆರೆ ಮೇಲೆ ತರಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಸತತ ಇದು 1 ದಿನದ ಪ್ರಯತ್ನ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಾರಿ ಹೇಳ್ತಾ ಇದ್ದೀನಿ. 1 ವರ್ಷದ ಪ್ರಯತ್ನ. ಡೌಟ್ ಇದ್ರೆ ಚಿಕ್ಕ ಮನೆ ಹುಡುಗ ಬಾಲು ಅಂತ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಬೇಡಿಕೆ ನನ್ನ ಬೇಡಿಕೆ ಏನು ಅಂದರೆ, ಅಶ್ವಿನಿ ಮೇಡಮ್ ಅವ್ರಿಗೆ ಶಿವಣ್ಣ ಸರ್ ನನ್ನ ಒಂದು 10 ನಿಮಿಷ ಕಾಲಾವಕಾಶ ಮಾಡಿಕೊಡ್ಬೇಕು. ಆ ವಿಡಿಯೋ ತೆರೆ ಮೇಲೆ ಬರಬೇಕು. ಎಲ್ಲೂ ತೋರಿಸಿಲ್ಲ, ಯಾವುದೇ ರೀಲ್ಸ್ ಅಲ್ಲೂ ಕೂಡ ಬರಲ್ಲ. ಇದು 1 ದಿನ ಓಡ್ಬಿಡು ಥಿಯೇಟ್ರಲ್ಲಿ ಬರಬೇಕು ಅಂತ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ನಾವು ಶೂಟಿಂಗ್ ಎಲ್ಲ ಆಗಿದೆ, ಒಂದೇ ಒಂದ್ಸೂರು ವಾಯ್ಸ್ ಕುಣಿಸ್ಬೇಕು. ಅದನ್ನು ಕಂಪ್ಲೀಟ್ ಮಾಡಿ 29ನೇ ತಾರೀಕು 10ನೇ ತಿಂಗಳು 2021 ಅಂತ ಬಂದರೆ ಕರ್ನಾಟಕ ಕೆಟ್ಟ ದಿನ ಬರುತ್ತೆ. ಅದೇ ಒಂದು ಕೆಟ್ಟ ದಿನಲ್ಲಿ ಅವರು ಮರುಸೃಷ್ಟಿ ಆಯ್ತಾರೆ, ಮತ್ತೆ ಪ್ರತ್ಯಕ್ಷ ಆಗ್ತಾರೆ. ಆ ಒಂದು ಸ್ತ್ರೀಯನ್ನು ನಾನು ಉತ್ಪತ್ತಿ ಮಾಡಿದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ರೀಲ್ ಸ್ಟಾರು ಕೂಡ ಅಲ್ಲ, ಯೂಟ್ಯೂಬರ್ಸ್ ಅಲ್ಲ, ಯಾವುದೇ ಲೈಕು ಫಾಲೋವರ್ಸು ಕೂಡ ಅಲ್ಲ. ನನ್ನ ಒಂದು ಪ್ರಯತ್ನ, ನನ್ನ ಅವ್ರ ಕಷ್ಟಕ್ಕೆ ಚಿರುಣಿ ಆಗೋದು ಬೇಡ. ನನ್ನ ಪ್ರಯತ್ನಕ್ಕೆ ಏನು ಅಂತ ಅವರು ದಯವಿಟ್ಟು ಅಶ್ವಿನಿ ಮೇಡಮ್ ಅವರು ರಂಗ ಸರ್ ನನ್ನ 10 ನಿಮಿಷ ಕಾಲಾವಕಾಶ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಒಂದು ಚಿರುಣಿಯಾಗಿ ಹೇಳ್ಕೊಡ್ತೀನಿ ಸರ್.